विद्युङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये द्वितीयाध्याये चतुर्थे पादे त्रिभिः सूत्रैः उपनिबद्धे अस्मिन् अष्टमे इन्द्रियाधिकरणे इदम् अधिकरणम् इन्द्रियाधिकरणम् अस्मिन् अधिकरणे तदुपनिबद्धं प्रथमं सूत्रं द्विवारं पठित्वा सूत्रार्थं तद् भाष्यभागं च तदवशिष्टभाष्यभागं च यथाचार्यानुग्रहं विचारयामः। इदं सूत्रं पादादितः सप्तदशं सूत्रम्। सर्वाग्रे शङ्करभगवत्पूज्यपादानां सुप्रभातश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं सप्तदशं सूत्रं तदवशिष्टभाष्यभागं च यथाचार्यानुग्रहं विचारयामः। इदानीं शङ्करभगवत्पूज्यपादानां सुप्रभातश्लोकमेकम् द्विवारं पठामः। ॐ विश्वेश एव भुवि शङ्कररूपधारी सूत्रादिभाष्यमकरोच्च यदद्वितीयम् इत्थं भवत्स्तुतिकरं वचनं शृणुत्वम् हे संयमीन्द्रगुरुशङ्कर सुप्रभातम्। ॐ विश्वेश एव भुवि शङ्कररूपधारी सूत्रादिभाष्यमकरोच्च यदद्वितीयम् इत्थं भवत्स्तुतिकरं वचनं शृणुत्वम् हे संयमीन्द्रगुरुशङ्कर सुप्रभातम्। अथ श्रीमच्छङ्करभगवतः कृतौ शारीरकमीमांसा भाष्ये द्वितीये अविरोधाध्याये चतुर्थे पादे अष्टमं त्रिसूत्रात्मकम् इन्द्रियाधिकरणम्। इदानीं तस्मिन् सूत्रे इति तस्मिन् अधिकरणे इति इन्द्रियाधिकरणे उपनिबद्धानि त्रीणि सूत्राणि एकवारं पठामः। अनन्तरं तस्मिन् सूत्रे उपनिबद्धं प्रथमं सूत्रं द्विवारं पठामः। ॐ स इन्द्रियाणि तद्व्यपदेशादन्यत्र श्रेष्ठात् ॐ भेदश्रुतेः ॐ वैलक्षण्याच्च। ಇವು ಆ
ಆ ಇಂದ್ರಿಯಾಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂತಹ 3 ಸೂತ್ರಗಳಲ್ಲಿ ಮೊಟ್ಟ ಮೊದಲನೆಯ 3 ಸೂತ್ರಗಳು ಇವು. ಇದರಲ್ಲಿ ಮೊಟ್ಟ ಮೊದಲನೆಯ ಸೂತ್ರ ಈಗ ನಾವು ವಿಚಾರ ಮಾಡಬೇಕಾಗಿದೆ. ಆ ಸೂತ್ರವನ್ನ 2 ಬಾರಿ ಪಾರಾಯಣ ಮಾಡಿ, ಅದಕ್ಕೆ ಪದ ವಿಭಾಗ ಅನ್ವಯ ಎಲ್ಲ ಆಗಿತ್ತು. ಆದರೂ ಕೂಡ ಅನ್ವಯವನ್ನ ಮಾತ್ರ ಒಂದು ಸಾರಿ ನೋಡಿ ನಂತರ ಭಾಷ್ಯ ಭಾಗವನ್ನ ವಿಚಾರ ಮಾಡೋಣ. ಓಂ ಸ ಇಂದ್ರಿಯಾಣಿ ತದ್ವ್ಯಪದೇಶಾದನ್ಯತ್ರ ಶ್ರೇಷ್ಠಾತ್. ಓಂ ಸ ಇಂದ್ರಿಯಾಣಿ ತದ್ವ್ಯಪದೇಶಾದನ್ಯತ್ರ ಶ್ರೇಷ್ಠಾತ್. ते ಏಕಾದಶ ಪ್ರಾಣಾಃ. ते ಏಕಾದಶ ಪ್ರಾಣಾಃ. ಏಕಾದಶ ಪ್ರಾಣಾಃ ಇತಿ ಯಥೋಕ್ತಾಃ ಏಕಾದಶ ಪ್ರಾಣಾಃ. ಶ್ರೇಷ್ಠಾತ್ ಮುಖ್ಯ ಪ್ರಾಣಾತ್ ಭಿನ್ನಾಃ. ते ಏಕಾದಶ ಪ್ರಾಣಾಃ ಶ್ರೇಷ್ಠಾತ್ ಮುಖ್ಯ ಪ್ರಾಣಾತ್ ಭಿನ್ನಾಃ. ಇಷ್ಟು ಅರ್ಥ ಯಾವುದಕ್ಕೆ? ತ ಅನ್ನೋದಕ್ಕೆ. ತ ಅಂತ ಅನ್ನೋದನ್ನ ಪದವಿಭಾಗ ಮಾಡಿದಾಗ ಏನಾಗುತ್ತೆ? ತೇ ಅಂತ ಆಗುತ್ತೆ. ತೇ ಅಂತಂದ್ರೇನು? ತೇ ಏಕಾದಶ ಪ್ರಾಣಾಃ ಶ್ರೇಷ್ಠಾತ್ ಮುಖ್ಯ ಪ್ರಾಣಾತ್ ಭಿನ್ನಾಃ. ಇಷ್ಟು ಅರ್ಥ ಅದು ಒಂದು ಅಕ್ಷರಕ್ಕೆ. ಸರಿ, ಭಿನ್ನಾಃ ಅಂತನ್ಬಿಟ್ಟು ಏನ್ ಅರ್ಥ ಆಗಲ್ಲ? ಭಿನ್ನಾಃ ಅಂದ್ರೆ ಅದು ಪ್ರಾಣ ಅಂದ್ರೆ ಇಂದ್ರಿಯಾಣಿ. ಅದು ಯಾವುದದು? ಇಂದ್ರಿಯಾಣಿ. ಅದು ಇಂದ್ರಿಯಗಳು, ಅವು ಪ್ರಾಣಗಳು. ಯಾಕೆ? ಅವು ಕೂಡ ಎಲ್ಲವನ್ನೂ ಕೂಡ ಯಾವುದದು? ವಾಕು, ನೋಟ ಮೊದಲಾದವುಗಳು ಎಲ್ಲವನ್ನೂ ಕೂಡ ವಿಷಯೀಕರಿಸಿ ತಿಳಿಯುವ ಸಾಮರ್ಥ್ಯ ಇರತಕ್ಕಂಥವು ಅವು ಇಂದ್ರಿಯ. ಸರಿ, ನಿಮಗೆ ಹೇಗೆ ಗೊತ್ತಾಯ್ತು ಅಂದ್ರೆ ಅನ್ಯತ್ರ ತದ್ವ್ಯಪದೇಶ. ಅಲ್ಲ ಸ್ವಾಮಿ, ಮುಖ್ಯ ಪ್ರಾಣಾತ್ ಭಿನ್ನಾಃ ಇಂದ್ರಿಯಾಣಿ ಅಂತ ಹೇಳ್ಬಿಟ್ರಿ. ಮುಖ್ಯ ಪ್ರಾಣಗಳಿಗಿಂತ ಭಿನ್ನವಾಗಿದೆ ಇಂದ್ರಿಯಗಳು ಇವು. ಈಗ ಇಲ್ಲಿ ಈವರೆಗೆ ನೀವು ಹೇಳಿರ್ತಕ್ಕಂತಹ ಪ್ರಮಾಣ ವಾಕ್ಯ ಯಾವುದು? ಉಪನಿಷತ್ತು ಪ್ರಮಾಣ ವಾಕ್ಯ. ಅದನ್ನ ಹೇಳಿದ್ರಿ. ಅಲ್ಲಿ ಏನಾಗಿತ್ತು? ಅಲ್ಲಿ ಈ ಏಕಾದಶ ಪ್ರಾಣಗಳು ಕೂಡ ಮುಖ್ಯ ಪ್ರಾಣನಿಗಿಂತ ಭಿನ್ನವಲ್ಲ. ಮುಖ್ಯ ಪ್ರಾಣ ಅಂದ್ರೆ ವೃತ್ತಿ ಭೇದಗಳು ಅಂತಲ್ಲ, ಅಥವಾ ಅದಕ್ಕೆ ಅಧೀನವಾಗಿವೆ ಅಂತಂತಾಲೋ ಹೇಳಿದ್ರಿ. ಅದಕ್ಕೆ ಏನ್ ಹೇಳಿದ್ರಿ ನೀವು? ಪ್ರಮಾಣವನ್ನು ಕೊಟ್ಟಿದ್ರಿ. ಅದು ಯಾವ ಪ್ರಮಾಣ? ಶ್ರುತಿ ಪ್ರಮಾಣವನ್ನು ಕೊಟ್ಟಿದ್ರಿ ನೀವು. ಈಗ ಹೇಳ್ತಾ ಇದ್ದೀರಿ ಇಲ್ಲ ಇಲ್ಲ, ಅದು ಬೇಕಾದಶ ಪ್ರಾಣಗಳು ಭಿನ್ನ, ಮುಖ್ಯ ಪ್ರಾಣನಿಗಿಂತ ಭಿನ್ನ. ಭಿನ್ನ ಅಂತಂದ್ರೆ ಒಂದೇ, ತತ್ವಾಂತರಾಣಿ ಅಂತಂದ್ರೆ ಒಂದೇ. ಇಂದ್ರಿಯಾಣಿ ಏಕಾದಶ ಇಂದ್ರಿಯಾಣಿ ತತ್ವಾಂತರಾಣಿ. ಬೇರೆ ತತ್ವಗಳ್ಯಾವು ಅಂತ ಹೇಳ್ತಾ ಇದ್ದೀರಲ್ಲ, ಇದಕ್ಕೇನು ಸ್ವಾಮಿ ಪ್ರಮಾಣ? ಅಲ್ಲಿ ಪ್ರಮಾಣ ಹೇಳಿದ್ರಿ. ಇಲ್ಲ ಇಲ್ಲ, ಇವೆಲ್ಲ ಒಂದೇ ವೃತ್ತಿ ಭೇದಗಳು ಅಂತ ಹೇಳಿದ್ರಿ, ಪ್ರಮಾಣ ಹೇಳಿದ್ರಿ. ಇದು ಹೀಗೆ ಹೇಳ್ತಾ ಇದ್ದೀರಿ, ಇದಕ್ಕೇನು ಪ್ರಮಾಣ ಅಂದ್ರೆ ಅನ್ಯತ್ರ ತದ್ವ್ಯಪದೇಶ. ನೋಡಪ್ಪ, ಆ ಶ್ರುತಿಯಲ್ಲಿ ಹಾಗೆ ಹೇಳಿದ್ರು. ಆದರೆ ಅನ್ಯತ್ರ ಬೇರೆಯ ಕಡೆ ಏನ್ ಹೇಳಿದ್ದಾರೆ? ತದ್ವ್ಯಪದೇಶಾತ್ ಅಂದ್ರೆ ಏವಂ ವ್ಯಪದೇಶಾತ್ ತಥಾ ವ್ಯಪದೇಶಾತ್. ತಥಾ ಅಂದ್ರೆ ನಾವು ಈಗ ಹೇಳಿದ್ವಲ್ಲ, ಈ ಒಂದು ಏಕಾದಶ ಪ್ರಾಣಗಳು ಕೂಡ ಮುಖ್ಯ ಪ್ರಾಣನಿಗಿಂತ ಭಿನ್ನವಾಗಿವೆ, ಅವು ಇಂದ್ರಿಯಗಳು ಅಂತ ಹೇಳೋದಲ್ಲ, ಅದನ್ನ ಇನ್ನೊಂದು ಕಡೆ ಹೇಳಿದ್ದಾರೆ. ಇದರ ತನಕ ನೀವು ಹೇಳಿದ್ದು ಸರಿಯಾಗಿದೆ. ನಾವು ಪ್ರಮಾಣ ವಾಕ್ಯವನ್ನ ಕೊಟ್ಟಿದ್ವಿ. ಭಿನ್ನ ಅಲ್ಲ ಅಂತ ಅನ್ನೋದಕ್ಕೆ ಪ್ರಮಾಣ ವಾಕ್ಯ ಕೊಟ್ಟಿದ್ವಿ. ಈಗ ಭಿನ್ನ ಅಂತ ಹೇಳ್ತಾ ಇದ್ದೀರಲ್ಲ, ಇದಕ್ಕೇನು ಪ್ರಮಾಣ ವಾಕ್ಯ ಅಂತ ಕೇಳಿದ್ರೆ, ಇದಕ್ಕೂ ಪ್ರಮಾಣ ವಾಕ್ಯವನ್ನ ನಾವು ಇನ್ನೊಂದು ಕಡೆ ತೋರಿಸ್ತೇವೆ. ಸರಿ ಸ್ವಾಮಿ, ಹಾಗಾದರೆ ಶ್ರುತಿ ಏನಾಯ್ತು? ಓಹೋ, ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾ ಇದ್ದಾರೆ ಅಂತ ಆಗೋಯ್ತು. ಸಮನ್ವಯವೇ ಇಲ್ಲ ಅಂತ ಆಗೋಯ್ತು. ಅಲ್ಲಿಗೇನಾಯ್ತು?
ಈಗ ಸರ್ವೇ ವೇದಾಂತ ಆತ್ಮೈಕತ್ವ ಪ್ರತಿಪಾದನ ಪರಾಹ ಅಂತ ನೀವು ಏನು ಪ್ರತಿಜ್ಞೆ ಮಾಡಿ ಹೇಳಿದ್ದೀರಲ್ಲ ಮೊಟ್ಟ ಮೊದಲು ನಿಮ್ಮ ಕೃತಿಗಳಲ್ಲಿ, ಅದೇನಾಯ್ತು ಸರ್? ಎಲ್ಲ ವೇದಾಂತಗಳು ಕೂಡ ಆತ್ಮೈಕತ್ವ ಪರವಾಗಿವೆ, ಅದರಲ್ಲಿಯೇ ಸಮನ್ವಯವಾಗುತ್ತವೆ, ಬ್ರಹ್ಮದಲ್ಲೇ ಸಮನ್ವಯ ಆಗುತ್ತೆ ಅಂತ ಹೇಳಿದಿರಲ್ಲ, ಏನಾಯ್ತು? ಇದು ಒಂದೊಂದು ಕಡೆ ಒಂದೊಂದು ಹೇಳ್ತಾ ಇದ್ದಾರಲ್ಲ ಅಂತ ಅಂದ್ರೆ ಇಲ್ಲ. ಮತ್ತೆ ಹೇಗೆ ಅರ್ಥ ಮಾಡಬೇಕು? ತಾತ್ಪರ್ಯ ತಾತ್ಪರ್ಯ ಹೇಗೆ ಅರ್ಥ ಮಾಡಬೇಕು ಅಂತಂದ್ರೆ ಉಪಕ್ರಮ, ಇದನ್ನ ಉಪಕ್ರಮೋಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಮತ್ತೆ ಅರ್ಥವಾದ, ಮತ್ತೆ ಉಪಪತ್ತಿ. ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯ. ಉಪಕ್ರಮೋಪಸಂಹಾರ ಅರ್ಥ, ಅಭ್ಯಾಸೋ ಪೂರ್ವತಾ ಫಲಂ. ಆದ್ದರಿಂದ ಹೀಗೆ ನೋಡಿದಾಗ ಇಲ್ಲಿ ಈ ಒಂದು ರೀತಿಯಲ್ಲಿ ನಾವು ನೋಡಿದಾಗ ಇದು ಹೀಗೆ ಅರ್ಥ. ನಿರ್ಣಯ ಏನು? ಎಲ್ಲ ಬೇರೆ. ನಿರ್ಣಯ ಏನು? ಕಡೆಯ ನಿರ್ಣಯ ಏನು? ಆತ್ಮೈಕತ್ವ ಪ್ರತಿಪಾದನೆ. ಯಾವ ಒಂದು ಇದರಲ್ಲಿ ಸಂಶಯವೂ ಇಲ್ಲ ಅಂತ ಹೇಳಿ ಮುಂದೆ ತೋರುತ್ತಾರೆ. ಈಗ ಇದು ಹೇಗೆ ಅಂತ ಸಿದ್ಧ ಮಾಡಬೇಕು? ಏಕಾದಶ ಪ್ರಾಣ ಇದೆಯಲ್ಲ, ಅವು ಮುಖ್ಯ ಪ್ರಾಣಗಿಂತ ಭಿನ್ನವಾಗಿವೆ. ಯಾಕೆ ಹಿಂದೆ ಹೇಳಿದ್ರು ಅದಕ್ಕೆ ವ್ಯತಿರಿಕ್ತವಾಗಿ, ಈಗ ಎಲ್ಲಿ ಹೇಳ್ತಾ ಇದ್ದಾರೆ ಭಿನ್ನ ಅಂತ. ಹೇಗೆ? ಅನ್ಯತರ ತದ್ವ್ಯಪದೇಶ ಅಂತಂದ್ರು. ಬೇರೆ ಕಡೆ ಆ ವ್ಯಪದೇಶವಿರುವುದರಿಂದ ಬೇರೆ ಕಡೆ ಎಲ್ಲಿ? ಅದನ್ನ ಕೆಲವು ಕಡೆ ವ್ಯಾಖ್ಯಾನಕಾರ ಹೇಳಿದ್ರೆ ಅದನ್ನು ಸ್ವಾಮಿಪಾದರವರೇ ಅದನ್ನ ನಿರ್ಣಯ ಮಾಡಿ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಮನುಸ್ಮೃತಿ ವಾಕ್ಯವನ್ನ ಕೋಟ್ ಮಾಡಿ ಹೇಳ್ಬಿಟ್ಟಿದ್ದಾರೆ. ನೋಡೋಣ, ಭಾಷೆವಾಗಿ ನೋಡೋಣ. ಏನು? ಈಗ ನೋಡಿ, ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಮುಖ್ಯ ಪ್ರಾಣನಿಗಿಂತ ಬೇರೆ ಎಲ್ಲ, ಮುಖ್ಯ ಪ್ರಾಣನೇ ಏನು ತಾನೇ ತನ್ನನ್ನು ವಿಭಜಿಸಿಕೊಂಡು ಈ ತರ ವೃತ್ತಿಗಳಿಗೆ ಅನುಸಾರವಾಗಿ ವ್ಯಾಪಾರ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಅದು ಪೂರ್ವ ಪಕ್ಷ. ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ, ಹಾಗಲ್ಲ ಅಂತ ಹೇಳಿ. ಏವಂ ಪ್ರಾಪ್ತೆ ಬ್ರೂಮಃ ಅಂದ್ರೆ ಹೀಗೆಂಬ ಪೂರ್ವ ಪಕ್ಷವು ಏವಂ ಪೂರ್ವ ಪಕ್ಷೇ ಸಂಪ್ರಾಪ್ತೆ ಅಂತ ಅರ್ಥ. ಈ ರೀತಿಯಾಗಿ ಪೂರ್ವ ಪಕ್ಷವು ಬಂದೊದಗಲಾಗಿ ಇಲ್ಲಿ ನಾವು ಸಿದ್ಧಾಂತವನ್ನು ಹೇಳ್ತೇವೆ. ಏನು ನಮ್ಮ ಸಿದ್ಧಾಂತ ಅಂದ್ರೆ ತತ್ವಾಂತರಾಣ್ಯೇವ ಪ್ರಾಣಾತ್ ವಾಗಾದೀನಿ ಇತಿ. ವಾಗಾದೀನಿ ಪ್ರಾಣಾತ್ ತತ್ವಾಂತರಾಣ್ಯೇವ. ಏನು? ವಾಕ್ಯ ಮೊದಲಾದವುಗಳು ಅನ್ನೊಂದು ಪ್ರಾಣಗಳು ಏನಾಗಿದೆ? ಪ್ರಾಣಾತು ತತ್ವಾಂತರಾಣಿ. ಪ್ರಾಣಾತು ಯಾವುದು? ಪಂಚಮಿ ಭಕ್ತಿ. ಪಂಚಮಿ ಭಕ್ತಿ ಏನು? ಅಪಾದಾನ, ಅಲ್ಲಿನ ದೂರ ಹೋಗ್ಬಿಡ್ತಕ್ಕಂಥದ್ದು, ಬಿಟ್ಟು ಹೋಗ್ತಕ್ಕಂಥದ್ದು ಅಂತ. ಪ್ರಾಣಕ್ಕಿಂತ ಬೇರೆಯಾಗಿ ತತ್ವಾಂತರಾಣ್ಯೇವ, ಇದು ಬೇರೆಯ ತತ್ವಗಳೇ ಆಗಿವೆ, ಪ್ರಾಣಕ್ಕೆ ಸೇರಿಲ್ಲ. ಪ್ರಾಣಕ್ಕಿಂತ ಬೇರೆಯಾಗಿ ಈ ವಾಕು ಮೊದಲಾದ 11 ಇಂದ್ರಿಯಗಳು ಬೇರೆಯಾಗಿಯೇ ಇವೆ ಪ್ರಾಣಕ್ಕಿಂತ. ಕುತಃ? ತಸ್ಮಾತ್ ಕಾರಣಾತ್ ಅಂದ್ರೆ ಇದಕ್ಕೆ ಹೇತುವನ್ನು ಹೇಳ್ತಾ ಇದ್ದಾರೆ ಇವಾಗ. ಸದ್ಯ ವ್ಯಪದೇಶ. ಯಾಕೆಂದ್ರೆ ವ್ಯಪದೇಶ ಭೇದಾತ್. ಏನಂದ್ರೆ ವ್ಯಪದೇಶ ಭೇದ. ವ್ಯಪದೇಶ ವ್ಯಪದೇಶ ಆದ್ರೆ ಉಪದೇಶ ಹೇಳುವುದು ಅಂದ್ರೆ ಭೇದದಿಂದ ಹೇಳಿರುವುದರಿಂದ. ಭೇದದಿಂದ ಅಂದ್ರೆ ಏನು? ಅಂದ್ರೆ ಪ್ರಾಣವನ್ನು ಮತ್ತೆ ಇಂದ್ರಿಯಗಳನ್ನು ಭೇದದಿಂದ ಹೇಳಿದ್ದಾರೆ. ಪ್ರಾಣವೇ ಬೇರೆ, ಇಂದ್ರಿಯಗಳೇ ಬೇರೆ ಎಂಬುದಾಗಿ ಇದನ್ನ ವಿಂಗಡಿಸಿ ಹೇಳಿದ್ದಾರೆ. ಒಂದೇ ಹೇಳ್ಬಿಟ್ಟಿದ್ರೆ ಆಗ ಅಲ್ಬಾರ್ದು, ವಿಂಗಡಿಸಿ ಹೇಳಿದ್ದಾರೆ. ಏನದು ಅಂತಂದ್ರೆ ತೇ ಪ್ರಕೃತಾ ಪ್ರಾಣ ಶ್ರೇಷ್ಠಂ ವರ್ಜಯಿತ್ವಾ. ತೇ ಪ್ರಕೃತಾ ಪ್ರಾಣ, ತೇ ಪ್ರಕೃತಾ ಏಕಾದಶ ಪ್ರಾಣ. ಪ್ರಕೃತವಾಗಿರತಕ್ಕಂತಹ 11 ಪ್ರಾಣಗಳು ಏನಾಗಿದೆ? ಶ್ರೇಷ್ಠಂ ವರ್ಜಯಿತ್ವಾ. ಶ್ರೇಷ್ಠ ಅಂದ್ರೆ ಯಾವುದು? ಮುಖ್ಯ ಪ್ರಾಣ. ಶ್ರೇಷ್ಠಶ್ಚ ಜ್ಯೇಷ್ಠಶ್ಚ ಮುಖ್ಯ ಪ್ರಾಣ ಹೇಳಿದ್ದಾರೆ.
ಶ್ರೇಷ್ಠಂ ಮುಖ್ಯ ಪ್ರಾಣಂ ವರ್ಜಯಿತ್ವ ಅಂತ ಇದೆ. ಶ್ರೇಷ್ಠನಾಗಿರ್ತಕ್ಕಂತಹ ಮುಖ್ಯ ಪ್ರಾಣನನ್ನ ಬಿಟ್ಟು ಅವನನ್ನು ಹೊರತುಪಡಿಸಿ 11 ಪ್ರಾಣಗಳು ಬೇರೆ, ಇವನೇ ಬೇರೆ. 11 ಪ್ರಾಣಗಳಲ್ಲಿ ಶ್ರೇಷ್ಠ ವರ್ಜಯಿತ್ವ ಇವನನ್ನು ಬಿಟ್ಟು ಅವಶಿಷ್ಟ ಏಕಾದಶ ಇಂದ್ರಿಯಾಣಿ ಉಚ್ಯಂತೆ, ಇಂದ್ರಿಯಾಣಿ ಇತಿ ಉಚ್ಯಂತೆ. ಅವನನ್ನು ಬಿಟ್ಟು ಉಳಿದ 11 ಏನಾಗಿದೆ, ಅವನ್ನ ಇಂದ್ರಿಯಾಣಿ ಇತಿ ಉಚ್ಯಂತೆ, ಅವುಗಳನ್ನ ಇಂದ್ರಿಯಗಳು ಇಂದ್ರಿಯಗಳು ಎಂಬುದಾಗಿ ಹೇಳಿದ್ದಾರೆ. ನೋಡಿ ಎಷ್ಟು ಒಂದು ನಿಖರವಾಗಿ ಹೇಳ್ತಾ ಇದ್ದಾರೆ. ಈ ಪ್ರಕೃತವಾದ ಪ್ರಾಣಗಳು 11 ಇವೆ. ಆ ಪ್ರಾಣಗಳನ್ನ ಏನ್ ಹೇಳ್ತಾ ಇದ್ದಾರೆ, ಈ ಮುಖ್ಯ ಪ್ರಾಣನ ಜೊತೆಯಲ್ಲಿ ಸೇರಿಸಿಲ್ಲ. ಆ ಮುಖ್ಯ ಪ್ರಾಣನನ್ನ ಬಿಟ್ಟು ಏನಾಗಿದೆ, ಆ 11 ಪ್ರಾಣಗಳನ್ನು ಮಾತ್ರ ಏನಂತ ಹೇಳಿದ್ದಾರೆ, ಇಂದ್ರಿಯಾಣಿ ಇತಿ, ಇಂದ್ರಿಯಗಳು ಅಂತ ಹೇಳಿದ್ದಾರೆ. ಶ್ರೇಷ್ಠ ಪ್ರಾಣನನ್ನು ಹೇಳಿಲ್ಲ. ಬಿಟ್ಟು 11 ಪ್ರಾಣಗಳನ್ನು ಇಂದ್ರಿಯಗಳು ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿದೆಯಲ್ಲ ಏನಪ್ಪ. ಶ್ರುತೌ ಏವಂ ವ್ಯಪದೇಶ ದರ್ಶನ, ಶ್ರುತಿಯಲ್ಲಿ ಹೀಗೆ ಹೇಳಿದ್ದಾರೆ. ಏನು, ಇವನನ್ನು ಬಿಟ್ಟು ಪ್ರಾಣ ಅಂದು ಹೇಳಿದ್ದಾರೆ, ಅದರ ಜೊತೆ ಸೇರಿಸಿಲ್ಲ ಮತ್ತು ಅಂತ ಹೇಳ್ಬಿಟ್ಟು ಮುಂದೆ ಹೇಳಿದ್ದಾರೆ. ಪ್ರಾಣದಿಗಿಂತ ಬೇರೆಯಾಗಿ 11 ಇಂದ್ರಿಯಗಳನ್ನು ಹೇಳಿದ್ದಾರೆ. ಏನು, ಏತಸ್ಮಾತ್ ಜಾಯತೆ ಪ್ರಾಣೋ. ಆಯ್ತು, ಆ ಮುಖ್ಯ ಪ್ರಾಣನೂ ಕೂಡ ಅವನೇ ಸ್ವತಂತ್ರ ಅಲ್ಲ, ಅವನು ಅಜನೂ ಅಲ್ಲ, ಅವನು ಕೂಡ ಹುಟ್ಟಿದ್ದಾನೆ. ಏತಸ್ಮಾತ್ ಅಂದ್ರೇನು, ಏತಸ್ಮಾದ್ ಆತ್ಮನಃ, ಈ ಆತ್ಮನಿಂದ ಯಾರಿದ್ದಾರೆ, ಪ್ರಾಣನು ಹುಟ್ಟಿದ್ದಾನೆ. ಏತಸ್ಮಾತ್ ಜಾಯತೆ ಪ್ರಾಣ. ಮತ್ತೆ ಚ ಮತ್ತು ಮನಸ್ಸರ್ವೇಂದ್ರಿಯಾಣಿ ಚ, ಮನಸ್ಸು ಹುಟ್ಟಿದೆ ಮತ್ತು ಸರ್ವೇಂದ್ರಿಯಾಣಿ, ಎಲ್ಲವೂ ಎಲ್ಲ ಇಂದ್ರಿಯಗಳು ಕೂಡ ಹುಟ್ಟಿವೆ ಅಂತೇಳಿ ಏನ್ ಹೇಳುದು ನೋಡಿ. ಪ್ರಾಣ, ಮನಸ್ಸು ಮತ್ತೆ ಇಂದ್ರಿಯಗಳು ಮೂರನ್ನೂ ಕೂಡ ಬೇರೆ ಬೇರೆಯಾಗಿ ಹೇಳಿದ್ರು. ಪ್ರಕೃತ ನಾವಿಲ್ಲೇನ್ ಮಾಡ್ತಾ ಇದ್ದೇವೆ, ಪ್ರಾಣ ನಮ್ಗೆ ಬೇಕಾಯ್ತಕ್ಕಂಥ ಪ್ರಕರಣ ಪ್ರಾಣ. ಪ್ರಾಣನನ್ನ ಈ ಮನಸ್ಸು ಮತ್ತೆ ಇಂದ್ರಿಯಗಳಿಗಿಂತ ಬೇರೆಯಾಗಿಯೇ ಹೇಳಿದ್ದಾರೆ. ಮತ್ತೆ ಮನಸ್ಸು ಮುಖ್ಯ ಪ್ರಾಣ, ಮನಸ್ಸನ್ನು ಸರ್ವೇಂದ್ರಿಯಾಣಿ, ಮನಸ್ಸನ್ನು ಹೇಳಿ ಎಲ್ಲ ಇಂದ್ರಿಯಗಳನ್ನು ಹೇಳಿದ್ದಾರೆ. ಪ್ರಾಣನನ್ನು ಬೇರೆಯಾಗಿ ಹೇಳಿದ್ದಾರೆ. ಇತಿ ಏವಂಜಾತೀಯಕೇಶು ಪ್ರದೇಶೇಶು ಪೃಥಕ್ ಪ್ರಾಣೋ ವ್ಯಪದಿಶ್ಯತೆ ಪೃಥಕ್ ಚ ಇಂದ್ರಿಯಾಣಿ. ನೋಡಿ, ಹೀಗೆ ಏನಾಗಿದೆ, ಈ ಶ್ರುತಿಯಲ್ಲಿ, ಈ ಶ್ರುತಿ ವಾಕ್ಯದಲ್ಲಿ ಏನಾಗಿದೆ, ಪೃಥಕ್ ಪ್ರಾಣೋ ವ್ಯಪದಿಶ್ಯತೆ, ಪ್ರಾಣ ಪೃಥಕ್ ವ್ಯಪದಿಶ್ಯತೆ, ಪ್ರಾಣನನ್ನು ಬೇರೆಯಾಗಿಯೇ ಹೇಳಿದ್ದಾರೆ. ಅಂದ್ರೆ ಅವನನ್ನೇ ಒಬ್ಬನ ಮಾತ್ರ ಬೇರೆ ಹೇಳಿದ್ದಾರೆ. ಏತಸ್ಮಾತ್ ಜಾಯತೆ ಪ್ರಾಣ ಅಷ್ಟೇ. ಮತ್ತೆ ಚ ಅಂತ ಹೇಳಿ ಮುಂದೆ ಹೇಳಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಪ್ರಾಣನನ್ನ ಮುಂದೆ ಹೇಳಿದ್ದಾರಲ್ಲ, ಅವಕ್ಕಿಂತ ಬೇರೆಯಾಗಿಯೇ ಹೇಳಿದ್ದಾರೆ. ಇಂದ್ರಿಯಗಳ ಜೊತೆಯಲ್ಲಿ ಅವನ್ನ ಸೇರಿಸಿಲ್ಲ ಪ್ರಾಣನನ್ನ. ಹಾಗಾಗಿ ಏನು, ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೇವೆ, ಮುಖ್ಯ ಪ್ರಾಣನು ಆ ಇಂದ್ರಿಯಗಳಿಗೆ ಸಂಬಂಧ ಇಲ್ಲ. ಆ ಇಂದ್ರಿಯಗಳೆಲ್ಲ ಏನಾಗಿದೆ, ತತ್ವಾಂತರಾಣಿ, ಬೇರೆ ತತ್ವಗಳೇ ಆಗಿವೆ. ಮತ್ತೆ ನಾನು ಈಗ ನೋಡಿ, ಹೇಗೆ ಇದು ವಾದ ವಿವಾದ ಮಾಡುವಾಗ ಇವೆಲ್ಲ ಸೂಕ್ಷ್ಮವಾದ ಪೂರ್ವ ಪಕ್ಷಿ ಎಷ್ಟು ಸೂಕ್ಷ್ಮವಾಗಿ ಇದನ್ನು ಪರಿಗಣಿಸ್ತಾ ಇದ್ದಾನೆ. ಅಲ್ಲ ಸ್ವಾಮಿ, ನೀವೇನ್ ಹೇಳಿದ್ರಿ, ಮುಖ್ಯ ಪ್ರಾಣನನ್ನ ಇಂದ್ರಿಯಗಳಿಗಿಂತ ಭಿನ್ನವಾಗಿ, ಅಂದ್ರೆ ಏನು, ಇಂದ್ರಿಯಗಳ ಜೊತೆ ಸೇರಿಸದೆ ಮುಖ್ಯ ಪ್ರಾಣನನ್ನ ಬೇರೆಯಾಗಿ ಹೇಳಿದ್ದಾರೆ. ಇಂದ್ರಿಯಗಳು ಅಂದ್ರೆ ಯಾವುದು, 11. 11 ಸಂಖ್ಯೆ ಬೇಡ ಇಲ್ಲಿ, ಇಂದ್ರಿಯಗಳು ಒಟ್ಟು. ಇಂದ್ರಿಯಗಳನ್ನ ಪ್ರಾಣಕ್ಕಿಂತ ಬೇರೆಯಾಗಿ ಹೇಳಿದ್ದಾರೆ. ಆದ್ದರಿಂದ ಇಂದ್ರಿಯಗಳು ಏನಾಗಿವೆ, ತತ್ವಾಂತರಗಳಾಗಿವೆ,
ಬೇರೆ ತತ್ವಗಳೇ ಆಗಿವೆ, ಪ್ರಾಣಕ್ಕೆ ಸಂಬಂಧವಿಲ್ಲ ಅಂತ ಹೇಳಿದ್ರಿ. ಹೌದಾ ಸ್ವಾಮಿ? ಒಪ್ಕೊಂಡ್ರ? ಒಪ್ಕೊಂಡ್ರಿ. ಸರಿಯಾಗಿ ನೋಡಿ, ಒಪ್ಕೊಂಡಿದ್ದೀರಾ? ಈಗ ವಾಕ್ಯದಲ್ಲಿ ಏನಿದೆ ಸ್ವಾಮಿ? ತಸ್ಮಾತ್ ಜಾಯತೆ ಪ್ರಾಣ, ಒಪ್ಕೊಂಡ್ವಿ ನಾವು. ಆಮೇಲಿಂದ ಬರೀ ಸರ್ವೇಂದ್ರಿಯಾಣಿಚ ಅಂತ ಇದೆಯಾ? ತಸ್ಮಾತ್ ಜಾಯತೆ ಪ್ರಾಣ ಸರ್ವೇಂದ್ರಿಯಾಣಿಚ ಅಂತ ಹೇಳಿದ್ದಿದ್ರೆ ಆಗ ನಿಮ್ಮ ವಾದ ಸರಿ ಆಗ್ತಾ ಇತ್ತು. ಪ್ರಾಣಕ್ಕಿಂತ ಭಿನ್ನವಾಗಿ, ಮುಖ್ಯ ಪ್ರಾಣಕ್ಕಿಂತ ಭಿನ್ನವಾಗಿ ಏಕಾದಶ ಇಂದ್ರಿಯಗಳನ್ನು ಹೇಳಿದ್ದಾರೆ, ಹೋಗ್ತಾ ಇತ್ತು. ಆದರೆ ಏನ್ ಮಾಡಿದ್ದಾರೆ ಸ್ವಾಮಿ ಶ್ರುತಿಯಲ್ಲಿ? ತಸ್ಮಾತ್ ಜಾಯತೆ ಪ್ರಾಣೋ ಅಂದ್ಬಿಟ್ಟು ಬರೀ ಇಂದ್ರಿಯಾಣಿ ಅಂತ ಹೇಳಿಲ್ಲ, ಮನಸ್ಸರ್ವೇಂದ್ರಿಯಾಣಿ ಚ, ಮನಸ್ಸನ್ನು ಬೇರೆಯಾಗಿ ಹೇಳಿ ಆಮೇಲಿಂದ ಸರ್ವೇಂದ್ರಿಯಾಣಿ ಚ ಅಂತ ಹೇಳಿದ್ದಾರೆ. ಹೌದ್ ತಾನೆ ಸ್ವಾಮಿ? ಏನಾಯ್ತು ಅಲ್ಲಿಗೆ? ಏತಸ್ಮಾತ್ ಜಾಯತೆ ಪ್ರಾಣ ಮನಃ ಸರ್ವೇಂದ್ರಿಯಾಣಿ ಚ ಅಂದ್ರೆ ಏನಾಯ್ತು? ಚ ಅಂತಕ್ಕಂಥದ್ದು ಎಲ್ಲವನ್ನು ಒಟ್ಟುಗೂಡಿಸ್ತಕ್ಕಂಥದ್ದು. ಯಾವ ಎಲ್ಲವನ್ನು? ಮೂರನ್ನ. ಯಾವ್ದು ಮೂರನ್ನ? ಮುಖ್ಯ ಪ್ರಾಣ, ಮನಸ್ಸು ಮತ್ತೆ ಇಂದ್ರಿಯ, ಮೂರನ್ನ ಹೇಳಿದ್ದಾರೆ ಬೇರೆ ಬೇರೆಯಾಗಿ. ಈಗ ನೀವು ಮುಖ್ಯ ಪ್ರಾಣಕ್ಕಿಂತ ಬೇರೆಯಾಗಿ ಇಂದ್ರಿಯಗಳನ್ನ ತತ್ವಾಂತರ ಅಂತ ಹೇಳಿಬಿಟ್ರೆ ಆಗ ಮನಸ್ಸೆಲ್ಲ ಹೋಯ್ತು ಸ್ವಾಮಿ. ಮನಸ್ಸನ್ನು ಬೇರೆಯಾಗಿ ಹೇಳಿದ್ದಾರೆ. ಏನಾಯ್ತು ನಿಮ್ಮ ವಾದದ ಪ್ರಕಾರ? ಮನಸ್ಸನ್ನು ಬೇರೆಯಾಗಿ ಹೇಳಿರುವುದರಿಂದ ಏನಾಯ್ತು? ಮನಸ್ಸಿಗೂ ಇಂದ್ರಿಯಕ್ಕೂ ಸಂಬಂಧವಿಲ್ಲ. ಮನಸ್ಸಿಗಿಂತ ಬೇರೆಯದೇ ಆಗಿವೆ. ಮನಸ್ಸಿಗಿಂತ ಬೇರೆಯ ತತ್ವಗಳು ಇಂದ್ರಿಯಗಳು ಆಗೋಯ್ತು. ಸರಿತಾನೆ ಅವನು ಹೇಳಿದ ಪೂರ್ವಪಕ್ಷಿ? ಮನಸ್ಸಿಗಿಂತ ಅದು ತತ್ವಾಂತರ ಅಂತ ಹೋಯ್ತಲ್ಲ. ಪ್ರಾಣಕ್ಕಿಂತ ತತ್ವಾಂತರ ಅಂತ ಹೇಳಿದ್ರಿ, ಆಯ್ತು. ಆದರೆ ಮಧ್ಯದಲ್ಲಿ ಮನಸ್ಸು ಇದೆಯಲ್ಲ ಸ್ವಾಮಿ ಉಪನಿಷತ್ತುಗಳಲ್ಲಿ, ಏತಸ್ಮಾತ್ ಜಾಯತೆ ಪ್ರಾಣ ಸರ್ವೇಂದ್ರಿಯಾಣಿ ಚ ಅಂದಿದ್ರೆ ಸಹ ಹೋಗ್ತಾ ಇತ್ತು. ಏತಸ್ಮಾತ್ ಜಾಯತೆ ಪ್ರಾಣ ಮನಃ ಅಂತ ಇದ್ದಾರೆ. ಆಗೇನಾಯ್ತು? ಎಲ್ಲವೂ ಬೇರೆ ಅಂತ ಆಯ್ತು. ಎಲ್ಲವೂ ಬೇರೆ ಅಂತ ಆಯ್ತು ಅಂದ್ರೆ ಏನಾಯ್ತು? ಮನಸ್ಸಿಗಿಂತಲೂ ಇಂದ್ರಿಯಗಳು ಬೇರೆ ತತ್ವ ಅಂತ ಆಗೋಯ್ತು. ಆಗೇನಾಯ್ತು? ಅಲ್ಲೋಲ ಕಲ್ಲೋಲ ಆಗೋಯ್ತು ಅಷ್ಟೆ. ಯಾಕೆ? ಪ್ರತಿಯೊಂದರಲ್ಲೂ ಕೂಡ ಏನ್ ಹೇಳಿದ್ದಾರೆ? ಕಣ್ಣು, ಕಿವಿ, ಮೂಗು, ಬಾಯಿ, ಕೈ ಕೆಲಸ ಮಾಡ್ತಾ ಇದೆ, ಬಿಟ್ಟಿದೆ, ಯೋಚನೆ ಮಾಡ್ತಾ ಇದೆ. ಇವೆಲ್ಲವನ್ನೂ ಕೂಡ ಯಾವುದಕ್ಕೆ ಅಧೀನವಾಗಿ ಹೇಳಿದ್ದಾರೆ? ಮನಸ್ಸಿಗೆ ಅಧೀನವಾಗಿ. ಹೌದ್ ತಾನೆ? ಉದ್ದಕ್ಕೂ ಪಟ್ಟಿ ಮಾಡಿದ್ದಾರಲ್ಲ. ಎಲ್ಲವೂ ಮನಸ್ಸೇ. ನೋಡ್ತಾ ಇರತಕ್ಕಂಥದ್ದು ಯಾವುದು? ಕಣ್ಣು ಅಲ್ಲ, ನೋಡ್ತಾ ಇರತಕ್ಕಂಥದ್ದು ಮನಸ್ಸು. ಕೇಳ್ತಾ ಇರತಕ್ಕಂಥದ್ದು ಯಾವುದು? ಕಿವಿ ಅಲ್ಲ, ಮನಸ್ಸು. ಎಲ್ಲವೂ ಅಷ್ಟೇ ಮನಸ್ಸು ಅಂತ ಹೇಳಿ ಮನಸ್ಸಿಗೂ ಮತ್ತೆ ಇಂದ್ರಿಯಗಳಿಗೂ ಏನಾಗಿದೆ? ಅವಿನಾಭಾವ ಸಂಬಂಧ. ಹೌದ್ ತಾನೆ? ಮನಸ್ಸಿದ್ರೆ ಅವನು ಕೇಳ್ತಾ ಇದ್ದಾನೆ, ಕೇಳಿದ್ದಾಯ್ತಪ್ಪ. ಮನಸ್ಸಿಲ್ಲ, ಅಯ್ಯೋ ಅದು ಏನೋ ಹೇಳೋದಾಕಂದ್ರೆ ನೀನು ಕೇಳಲೇ ಇಲ್ಲ. ನೀ ಕೇಳ್ತಾ ಇದ್ದ, ಕಿವಿಗೆ ಬಿತ್ತು, ಆದ್ರೆ ನಾನು ಕೇಳಿಸ್ಕೊಳ್ಳಿಲ್ಲ ಅನ್ಬಿಡ್ತಾನೆ. ನನ್ನ ಬುದ್ಧಿ ಹಿಡಿಸ್ಲಿಲ್ಲ ಅನ್ಬಿಡ್ತಾನೆ, ನೋಡ್ಲಿಲ್ಲ ಅಂತಾನೆ. ಏನಾಯ್ತು? ಇದು ಅನುಭವದಲ್ಲೂ ಇದೆ ನಮಗೆ. ಇಂತಹ ಅನುಭವದಲ್ಲಿ ಇರುವುದಕ್ಕೆ ನೀವು ವ್ಯತಿರಿಕ್ತವಾಗಿ ಹೇಳದಾಗೋಯ್ತು. ಏನಾಗಿ? ಯಾವಾಗ ಈ ಪ್ರಾಣಗಳು ಇಂದ್ರಿಯಗಳಿಗಿಂತ ಬೇರೆಯಾಗಿದೆ, ಹಾಗೂ ಇಂದ್ರಿಯಗಳು ಪ್ರಾಣಕ್ಕಿಂತ ಬೇರೆಯ ತತ್ವಗಳೇ ಆಗಿವೆ. ಯಾಕೆ ಅಂದ್ರೆ ಬೇರೆಯಾಗಿ ಹೇಳಿರುವುದರಿಂದ ಅಂತ ಕಾರಣ ಕೊಟ್ರಿ ನೀವು. ಬೇರೆಯಾಗಿ ಹೇಳಿದ್ದಾರೆ ಸರಿ, ಆದರೆ ಬೇರೆಯಾಗಿ ಮನಸ್ಸನ್ನು ಹೇಳಿದ್ದಾರೆ. ಯಾವುದಕ್ಕಿಂತ ಬೇರೆಯಾಗಿ? ಇಂದ್ರಿಯಗಳಿಗಿಂತ ಬೇರೆಯಾಗಿ. ಏತಸ್ಮಾತ್ ಜಾಯತೆ ಪ್ರಾಣ ಮತ್ತೆ ಮನಃ ಸರ್ವೇಂದ್ರಿಯಾಣಿ ಚ. ಏನ್ ಸ್ವಾಮಿ? ಹಾಗಾದ್ರೆ ಮನಸ್ಸು ಬೇರೆ ಅನ್ಬಿಟ್ರೆ
ಅದಕ್ಕೆ ಸಂಬಂಧ ಇಲ್ಲ. ಅವಾಗ ಏನಾಯ್ತು? ಮನಸ್ಸಿದ್ದಾಗ ಕೇಳೋಕ್ಕಾಗುತ್ತಾ, ನೋಡೋಕ್ಕಾಗುತ್ತಾ? ಆದ್ದರಿಂದ ಏನಾಯ್ತು, ನಿಮ್ಮ ವಾದ ಸರಿ ಇಲ್ಲ. ಮತ್ತೇನು ತತ್ವಾಂತರಾಣಿ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಹಿಂದೆ ಹೇಳಿದ್ರಲ್ಲ, ಇದರದ್ದೇ ವೃತ್ತಿ ಹಾಗೆ ಒಪ್ಕೊಂಡ್ಬಿಡಿ, ಮುಗಿದೋಯ್ತು ಅಲ್ಲಿಗೆ. ಯಾಕೆ ವಾದ ವಿವಾದ ಅಷ್ಟೇ ಅಂತ ಅಂದ್ಬಿಟ್ಟ. ಏನ್ ನೋಡಿ, ನಾನು ಮನಸ್ಸೋಪಿ ಏವಂ ಸತಿ ವರ್ಜನಂ ಇಂದ್ರಿಯತ್ವೇನ ಪ್ರಾಣವತು ಸ್ಯಾತ್. ಪ್ರಾಣಗಳಂತೆ ಏನು, ಪ್ರಾಣವು ಮನಸ್ಸು, ಪ್ರಾಣವು ಪ್ರಾಣಗಳಿಗಿಂತ ಬೇರೆಯಾಗಿದೆ, ಪ್ರಾಣವು ಪ್ರಾಣಗಳಿಗಿಂತ ಬೇರೆಯಾಗಿದೆ. ಅಂದ್ರೆ ಪ್ರಾಣವು ಅಂದಾಗ ಮುಖ್ಯ ಪ್ರಾಣ, ಪ್ರಾಣಗಳಿಗಿಂತ ಅಂದಾಗ ಏಕಾದಶ ಪ್ರಾಣಗಳು ಬೇರೆಯಾಗಿವೆ ಅಂತ ನೀವು ಹೇಳಿದ ಹಾಗೆ, ಆ ಪ್ರಾಣಕ್ಕಿಂತ ಅಂತ ಹೇಳಿದ ಹಾಗೆ ಮನಸ್ಸನ್ನು ಹೇಳಬೇಕು. ಮನಸ್ಸು ಕೂಡ ಬೇರೆಯಾಗಿದೆ. ಯಾಕೆ? ಇತಿ ಪೃಥಕ್ ವ್ಯಪದೇಶ ದರ್ಶನ. ಮನಸ್ಸನ್ನು ಕೂಡ ಬೇರೆಯಾಗಿ ಪ್ರಾಣದಂತೆಯೇ ಬೇರೆಯಾಗಿ ಹೇಳಿಬಿಟ್ಟಿದ್ದಾರೆ ಶ್ರುತಿಗಳಲ್ಲಿ. ಅಲ್ಲಿ ಏನಾಯ್ತು, ಎಲ್ಲವನ್ನೂ ಕೂಡ ಬೇರೆಯಾಗಿ ಹೇಳಿದ್ದಾರೆ. ಪ್ರಾಣ, ಮನಸ್ಸು ಮತ್ತೆ ಇಂದ್ರಿಯ ಎಲ್ಲ ಬೇರೆ ಬೇರೆ ಅಂತ ಹೋಯ್ತು. ಎಲ್ಲ ತತ್ವಾಂತರಗಳು ಅಂತ ಹೋಯ್ತು. ಎಲ್ಲ ತತ್ವಾಂತರಗಳು ಅಂತ ಆಗಿದ್ರೆ ಏನು ಏನ್ ಬೇಕಾದ್ರೂ ಆಗುತ್ತೆ. ಆವಾಗ ಮನಸ್ಸು ಅದರ ಹಿಡಿತದಲ್ಲಿ, ಮನಸ್ಸನ್ನು ಹಿಡಿತದಲ್ಲಿ ಇಲ್ಲವೋ ಇಂದ್ರಿಯಗಳು ಏನ್ ಬೇಕಾದ್ರೂ ಆಗುತ್ತೆ. ಅದು ಸರಿ ಇಲ್ಲ ಅಂತ ಅದಕ್ಕೆ ಕೇಳ್ತಾ ಇದ್ದಾರೆ ಆಚಾರ್ಯರು. ಸತ್ಯಮೇತತ್, ಹೌದಪ್ಪ ನೀನು ಹೇಳ್ತಾ ಇರ್ತಕ್ಕಂಥ ಸತ್ಯ. ಏನ್ ಸತ್ಯ? ಏತಸ್ಮಾತ್ ಜಾಯತೆ ಪ್ರಾಣೋ ಮನಸ್ಸರ್ವೇಂದ್ರಿಯಾಣಿ ಚ ಎಂಬುದಾಗಿ ಮುಂಡಕೋಪನಿಷತ್ತಿನಲ್ಲಿ ಏನನ್ನು ಹೇಳಿದ್ದಾರೆಯೋ ಅದರಂತೆ, ಏನು ಮುಂಡಕೋಪನಿಷತ್ತಿನ ವಾಕ್ಯದಂತೆ ನಿನ್ನ ವಾದ ಸರಿಯಾಗಿದೆ. ಯಾಕೆ? ಮೂರನ್ನು ಬೇರೆಯಲ್ಲಿ ನಿನ್ನ ವಾದ ಸರಿಯಾಗಿದೆಯಪ್ಪ. ತೂ ಆದರೆ ಸ್ಮೃತೌ ಅಂದ್ರೆ ಸ್ಮೃತಿಯಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಏಕಾದಶ ಇಂದ್ರಿಯಾಣಿ ಇತಿ ಮನೋಪಿ ಇಂದ್ರಿಯತ್ವೇನ ಶ್ರೋತ್ರಾದಿವತ್ ಸಂಗೃಹ್ಯತೆ. ಅಲ್ಲಿ ಏನಾಗಿದ್ದಾರೆ, ಏನ್ ಹೇಳಿದ್ದಾರೆ? ಏಕಾದಶ ಇಂದ್ರಿಯಾಣಿ ಅಂತ ಹೇಳಿ ಈ ಒಂದು ಬುದ್ಧೀಂದ್ರಿಯ ಮತ್ತೆ ಕರ್ಮೇಂದ್ರಿಯ 5, 5, 10 ಅಂತ ಹೇಳಿ ಮನಸ್ಸನ್ನು ಕೂಡ ಸೇರಿಸಿ ಅದನ್ನೂ ಕೂಡ ಇಂದ್ರಿಯಗಳ ಜೊತೆಯಲ್ಲಿಯೇ ಇಂದ್ರಿಯಗಳು ಎಂಬುದಾಗಿ ಶ್ರೋತ್ರಾದಿವತ್ ಕಿವಿಯೇ ಮುಂತಾದವುಗಳಂತೆ, ಶ್ರೋತ್ರೇಂದ್ರಿಯ ಅಂತ ಅರ್ಥ, ಶ್ರೋತ್ರೇಂದ್ರಿಯ ಮುಂತಾದವುಗಳಂತೆ ಅಲ್ಲಿ ಏನ್ ಹೇಳಿದ್ದಾರೆ? ಮನಸ್ಸನ್ನು ಹೇಳಿದ್ದಾರೆ. ಏನು ಅಲ್ಲಿ 11ನೆಯದಾಗಿ ಅಂದ್ರೇನು? 11ನೆಯ ಇಂದ್ರಿಯವಾಗಿ ಅಂತ. 11ನೆಯ ಇಂದ್ರಿಯವಾಗಿ ಮನಸ್ಸನ್ನು ಹೇಳಿದ್ದಾರೆ. ಅವಾಗ ಏನಾಯ್ತು? ಮನಸ್ಸೇನು ಬೇರೆ ಆಗುದಿಲ್ಲ, ಇಂದ್ರಿಯಗಳ ಜೊತೆನೆ ಸೇರ್ಕೊಂಡೆ ಬಿಡ್ತು. ಹಾಗಾಗಿ ಏನಾಯ್ತು? ಪ್ರಾಣ ಮತ್ತೆ ಇಂದ್ರಿಯ ಎರಡೇ ಆಯ್ತು. ಇಂದ್ರಿಯ ಅಂತ ಹೇಳಿದಾಗ ಮನಸ್ಸು ಸೇರ್ಕೊಂತು. ಆಗ ಏನಾಯ್ತು? ನಮ್ಮ ಹೇಳಿಕೆ ಸರಿಯಾಗಿದೆ. ಇಂದ್ರಿಯಗಳಿಗಿಂತ ಪ್ರಾಣನ ಬೇರೆಯಾಗಿದ್ದಾನೆ. ಈ ಇಂದ್ರಿಯಗಳೆಲ್ಲ ಪ್ರಾಣನಿಗಿಂತ ಬೇರೆಯ ತತ್ವಗಳೇ ಆಗಿವೆ. ಸರೋಯ್ತಲ್ಲ, ಹಾಗೆ ಇಂದ್ರಿಯಗಳ ಜೊತೆ ಮನಸ್ಸನ್ನು ಸೇರಿಸ್ಬಿಡ್ತಾರೆ ಅಂತೇಳಿ ಇಂದ್ರಿಯ ಸ್ತೋತ್ರ. ಪ್ರಾಣಸ್ಯತು ಇಂದ್ರಿಯತ್ವಂ ನ ಶ್ರುತೌ ಸ್ಮೃತೌ ವಾ ಪ್ರಸಿದ್ಧಮಸ್ತಿ. ನೋಡಿ, ಮನಸ್ಸನ್ನ ಇಂದ್ರಿಯಗಳ ಜೊತೆ ಸೇರಿಸ್ಬಿಡ್ಯಾರ. 11, 10 + 11 ಸೇರಿಸಿದ್ದಾರೆ ಮನಸ್ಸನ್ನ. ಆದರೆ ಪ್ರಾಣವನ್ನ ಸೇರಿಸಿದ್ದು ಎಲ್ಲೂ ಕಂಡು ಬರುವುದಿಲ್ಲ. ಪ್ರಾಣನನ್ನ ಈ ಇಂದ್ರಿಯಗಳ ಜೊತೆ ಸೇರಿಸಿರುವುದು ಎಲ್ಲೂ ಕಂಡು ಬರುವುದಿಲ್ಲ. ಎಲ್ಲೂ ಎಲ್ಲಿ? ಶ್ರುತಿಯಲ್ಲಿಯೂ ಕಂಡು ಬರುವುದಿಲ್ಲ, ವೃತ್ತಿಯಲ್ಲಿಯೂ ಕಂಡು ಬರುವುದಿಲ್ಲ. ಆದರೆ ಮನಸ್ಸನ್ನು ಸೇರಿಸಿದ್ದಾರೆ, ಪ್ರಾಣವನ್ನು ಸೇರಿಸಿ. ಹಾಗಾಗಿ ಪ್ರಾಣವು ಬೇರೆಯೇ, ಮತ್ತೆ ಇಂದ್ರಿಯಗಳು ಅಂದಾಗ
ಮನಸ್ಸನ್ನು ಸೇರಿಸಿ 11 ಇಂದ್ರಿಯಗಳು ಅವು ಬೇರೆಯೇ. ಎರಡೇ ತತ್ವಾಂತರಾಣಿ, ಅವೆಲ್ಲ ತತ್ವಾಂತರಗಳು. ವಿಷಯ ಯಾವುದು? ಎರಡೇ, ಒಂದು ಇಂದ್ರಿಯಗಳು, ಒಂದು ಪ್ರಾಣ. ಇಂದ್ರಿಯಗಳು ಅಂತಂದಾಗ ಬುದ್ಧೀಂದ್ರಿಯ, ಕರ್ಮೇಂದ್ರಿಯ ಮತ್ತೆ ಮನಸ್ಸು. ಹೀಗೆ ಯಾವ ಒಂದು ನಮ್ಮಲ್ಲಿ ಈ ಒಂದು ವಿಪ್ರತಿಪತ್ತಿ ಅಂತಕ್ಕಂಥದ್ದು ಇಲ್ಲ. ಯಾಕೆ? ಸ್ಮೃತಿಯಲ್ಲಿ ಹೀಗೆ ಬಾಯಿ ಬಿಟ್ಟು ಹೇಳಿದ್ದಾರೆ ಅಂತ ಹೇಳಿ ಇಲ್ಲಿ ಈ ಮನುಸ್ಮೃತಿ ವಾಕ್ಯವನ್ನ ಸೇರಿಸಿದ್ದಾರೆ. ಈ ಮನುಸ್ಮೃತಿ ಅಲ್ಲದೆ ಈ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿಯೂ ಕೂಡ ಇದರ ಒಂದು ಉಲ್ಲೇಖ ಇದೆ. ಆದರೆ ಈ ವಿಧದಲ್ಲಿ ಹೇಳಿಲ್ಲ, ಅಲ್ಲಿ ಬೇರೆ ವಿಧದಲ್ಲಿ ಹೇಳಿದ್ದಾರೆ. ಇಲ್ಲಿ ಈ ಒಂದು ಸ್ವಾಮಿಪಾದರವರು ಮನುಸ್ಮೃತಿ ವಾಕ್ಯವನ್ನ ತೆಗೆದುಕೊಂಡಿದ್ದಾರೆ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಏನು ಪದಗಳ ಈ ಜೋಡಣೆ ಇದೆಯಲ್ಲ, ಶ್ಲೋಕ ರಚನೆ ಚೂರು ಸ್ವಲ್ಪ ಭಿನ್ನವಾಗಿ ನನ್ನ ತಿರ್ತಕ್ಕಂಥ ಪುಸ್ತಕದಲ್ಲಿ ಸ್ವಲ್ಪ ಬೇರೆ, ಅಂದ್ರೆ ಏನು ತೊಂದರೆ ಇಲ್ಲ, ಎಲ್ಲ ಅರ್ಥ ಎಲ್ಲ ಬಂದ. ಇಲ್ಲಿ ಕೊಟ್ಟು ಇಲ್ಲಿ ಯಾವ್ದು ಅವ್ರಿಗೆ ಯಾವ ಪುಸ್ತಕ ಹಾಕಿಬಿಡೋ ಗೊತ್ತಿಲ್ಲ. ನೋಡೋಣ ಏನು ಹೇಳಿದ್ದಾರೆ ಅಂತ ನೋಡಿ. ಫುಟ್ ನೋಟ್ ಕೊಟ್ಟಿದ್ದಾರೆ. ಏನು ಸ್ಮೃತಿಯಲ್ಲಿ ಏಕಾದಶ ಇಂದ್ರಿಯಗಳು ಅಂತ ಹೇಳಿದ್ದಾರಲ್ಲ, ಎಲ್ಲಿ ಸ್ವಾಮಿ ಅಂತಂದ್ರೆ ನೋಡಪ್ಪ, ಮನುಸ್ಮೃತಿ ನೋಡು. ಸ್ಮೃತಿ ಸ್ಮೃತಿ ಪುರಾಣಾನಾಂ ಆಲಯಂ ಇದೆ. ಏಕಾದಶೇಂದ್ರಿಯಾಣ್ಯಾಹು ಪೂರ್ವೇ ಏಕಾದಶೇಂದ್ರಿಯಾಣ್ಯಾಹು ಯಾನಿ ಪೂರ್ವೇ ಮನೀಷಿಣಃ. ಪೂರ್ವೇ ಹಿಂದೆ, ಮನೀಷಿಣಃ ಅಂದ್ರೆ ಜ್ಞಾನಿಗಳು. ಏಕಾದಶ ಇಂದ್ರಿಯಾಣಿ ಆಹುಹು, ಈ ಇಂದ್ರಿಯಗಳು 11 ಎಂಬುದಾಗಿ ನಿರ್ಣಯ ಮಾಡಿ ಹೇಳಿದ್ದಾರೆ ಪೂರ್ವದಲ್ಲಿ. ಅದನ್ನು ಹೇಳ್ತಾ ಇದೆ. ತಾನಿ ಸಮ್ಯಕ್ ಪ್ರವಕ್ಷ್ಯಾಮಿ ಯಥಾವದನುಪೂರ್ವಶಃ. ನಾನು ಇದನ್ನ ನಿನಗೆ ಹೇಳುತ್ತಿದ್ದೇನೆ. ಹೇಗೆ? ನಾನು ಏನನ್ನೂ ಸೇರಿಸಿಲ್ಲ ಇಲ್ಲಿ. ಯಥಾವತ್ ಅನುಪೂರ್ವಶಃ. ಯಥಾವತ್ ಅಂದ್ರೆ ಅವರು ಏನು ಹೇಳಿದ್ದಾರೆಯೋ, ಹೇಗೆ ಹೇಳಿದ್ದಾರೆಯೋ ಹಾಗೆ. ಒಂದು ಚಕಾರವನ್ನು ಕೂಡ ಸೇರಿಸಿಲ್ಲದ. ಹೇಗೆ ಹೇಳಿದ್ದ? ನಾನು ಹೇಗೆ ಹೇಳ್ತಾ ಇದ್ದೇನೆ ಇವಾಗ? ಯಾವುದನ್ನು ಸೇರಿಸದೆ ಅವರು ಹೇಳಿದ್ದಂತೆಯೇ ಅನುಪೂರ್ವಶಃ, ಹಿಂದೆ ಹೇಳಿದ್ರಲ್ಲ ಪೂರ್ವಶಃ, ಅದನ್ನ ಅನುಸರಿಸಿ ಅಷ್ಟೇ. ಅದಕ್ಕಿಂತ ಭಿನ್ನವಾಗಿ ಏನು ಹೇಳಿದೆ ಈಗ ಹೇಳುತ್ತಿದ್ದೇನೆ. ಆಯ್ತು, ಹೇಳಿ ಸ್ವಾಮಿ, ಯಾವ್ದು ಬೇಕಾ ಅಂದ್ರೆ ಅದಕ್ಕೆ ಹೇಳ್ತಾರೆ ನೋಡಿ. ಶ್ರೋತ್ರಂ ತ್ವಕ್ ಚಕ್ಷುಷಿ ಜಿಹ್ವ ನಾಸಿಕಾ ಚೈವ ಪಂಚಮಿ. ಶ್ರೋತ್ರಂ ಇದು ಸುಲಭವಾಗಿದೆ. ಶ್ರೋತ್ರಂ ಶ್ರೋತ್ರೇಂದ್ರಿಯ, ತ್ವಗಿಂದ್ರಿಯ, ಚಕ್ಷುರಿಂದ್ರಿಯ, ಇಚ್ಛೇಂದ್ರಿಯ, ನಾಸಿಕೇಂದ್ರಿಯ, 5 ಆಯ್ತು. ಪಾಯೂಪಸ್ಥಂ ಹಸ್ತಪಾದಂ ವಾಕ್ಚೈವ ದಶಮೀ ಸ್ಮೃತ. 5 ಬುದ್ಧೀಂದ್ರಿಯಗಳೈದು, ಕರ್ಮೇಂದ್ರಿಯಗಳೈದು, 10 ಆಯ್ತಲ್ಲ. ಮತ್ತು ಏಕಾದಶಂ ಮನೋಜ್ಞೇಯಂ, ಇದು ಮುಖ್ಯ ನೋಡಿ. ಏಕಾದಶಂ ಮನೋಜ್ಞೇಯ, ಮನಸ್ಸನ್ನ ಏಕಾದಶ 11ನೆಯದು ಎಂಬುದಾಗಿ ತಿಳಿಯತಕ್ಕದ್ದು. 10 ಇಂದ್ರಿಯಗಳಾಯ್ತು. ಮನಸ್ಸನ್ನ 11ನೆಯದು ಎಂದು ತಿಳಿಯತಕ್ಕದ್ದು ಅಂದ್ರೇನು? ಮನಸ್ಸು 11ನೇ ಇಂದ್ರಿಯಗಳ ಜೊತೆ ಸೇರಿಕೊಂಡು ಬಿಡ್ತದೆ. ಏಕಾದಶಂ ಮನೋಜ್ಞೇಯಂ ಸ್ವಗುಣೇನೋಭಯಾತ್ಮಕಂ. ಇದು ತನ್ನ ಗುಣಕ್ಕೆ ಅನುಸಾರವಾಗಿ ಈ ಮನಸ್ಸಿದೆಯಲ್ಲ, ಅದನ್ನ ಉಭಯಾತ್ಮಕವಾಗಿ ಹೇಳ್ತಾರೆ. ಉಭಯಾತ್ಮಕ ಅಂದ್ರೇನು? 2 ವಿಧವಾಗಿ ಹೇಳ್ತಾರೆ. 2 ವಿಧವಾಗಿ ಅಂದ್ರೆ ಇಲ್ಲಿ ಈ ಒಂದು 2 ಅರ್ಥವನ್ನು ಬೇಕಾದ್ರೆ ಹೇಳ್ಬೋದು. 2 ವಿಧವಾಗಿ ಅಂತಂದ್ರೆ ಇಲ್ಲಿ ಒಂದು ಇಂದ್ರಿಯಗಳಿಗೆ ಅನುಸಾರವಾಗಿ ಈ ಬುದ್ಧೀಂದ್ರಿಯ ಹೋಗ್ತಾರೆ ಒಂದು. ಇನ್ನೊಂದು ಈ ಹಸ್ತ, ಪಾದ, ಪಾಯು, ಉಪಸ್ಥ ಮತ್ತೆ ವಾಕು ಯಾಕಂತಂದ್ರೆ 2 ಉಭಯೇಂದ್ರಿಯ ಅಂತ ಹೇಳ್ತಾರೆ. ಇವುಗಳೇನಾಗಿದೆ? ಇವುಗಳೂ ಕೂಡ
ಮನಸ್ಸಿನಿಂದ ಪ್ರೇರಿತವಾಗಿಯೇ ತಮ್ಮ ತಮ್ಮ ಕಾರ್ಯವನ್ನು ಮಾಡುತ್ತಿರುವುದರಿಂದ ಏನಾಗಿದೆ, ಮನಸ್ಸನ್ನು ಕರ್ಮೇಂದ್ರಿಯ ಅಂತಲೂ ಕೂಡ ಪರೋಕ್ಷವಾಗಿ ಹೇಳಬಹುದಾಗಿದೆ. ಒಂದು ಎರಡು ರೀತಿ ಹೇಳಬಹುದು. ಇನ್ನು ಮತ್ತೆ ಇಲ್ಲಿ ಪ್ರಕೃತ ಏನರ್ಥ, ಮನಸ್ಸನ್ನು ಇಂದ್ರಿಯ ಅಂತಲೂ ಹೇಳಬಹುದು, ಮತ್ತೆ ಈ ಇಂದ್ರಿಯಗಳಿಗಿಂತ ಬೇರೆಯಾಗಿ ಸತ್ವಾಂತರ ಅಂತಲೂ ಹೇಳಬಹುದು. ಎರಡೂ ವಿಧವಾಗಿ ಪ್ರಯೋಗಗಳು ನಮಗೆ ಕಂಡು ಬರುತ್ತೆ. ಎಲ್ಲಿ ಸ್ಮೃತಿಯಲ್ಲೂ ಕಂಡು ಬರುತ್ತೆ, ಶ್ರುತಿಯಲ್ಲೂ ಕಂಡು ಬರುತ್ತೆ. ಎರಡೂ ಕೂಡ ಹೇಳಿದ್ದಾರೆ. ಉಭಯಾತ್ಮನಲ್ಲಿ ಮನುಸ್ಮೃತಿ ಮತ್ತು ನೋಡಿ ಇಲ್ಲಿ ಅಂದ್ರೆ ಇಲ್ಲಿ ಈ ಒಂದು ಆಶ್ರಯ ಸೂತ್ರ ಹೇಳಿದರೆ ಏಕಾದಶ ಯಾನಿ ಏಕಾದಶ ಯಾನ್ಯಾಹು ಇಂದ್ರಿಯಾಣಿ ವಿಶೇಷತಃ ಅಹಂಕಾರ ಪ್ರಸೂತಾನಿ ತಾನಿ ವಕ್ಷ್ಯಾಮ್ಯಹಂ ದ್ವಿಜಾಃ. ಇದು ಏನು, ಇದು ಅಷ್ಟೇ. ಏಕಾದಶ ಯಾನಿ ಇಂದ್ರಿಯಾಣಿ ವಿಶೇಷವಾಗಿ ಏಕಾದಶ ಅಂತ ಇಂದ್ರಿಯ, ಏಕಾದಶ ಇಂದ್ರಿಯ 11ನೇ ಇಂದ್ರಿಯ ಅಂತ ಯಾವುದನ್ನು ಹೇಳಿದ್ದಾರೋ ಅದು ಯಾವುದದು, ಅಹಂಕಾರ ಪ್ರಸೂತಾನಿ. ಎಲ್ಲವೂ ಕೂಡ ಇದು ಅಹಂಕಾರ. ಅವತಾನೆ ಅಂತಃಕರಣ ಅಂತ ನಾವು ಏನ್ ಹೇಳ್ತೇವೆ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ. ಅಹಂಕಾರ ಮೊಟ್ಟ ಮೊದಲನೆಯದು, ಅದರಿಂದ ಉದ್ಭವ ಆಗಿರ್ತಕ್ಕಂಥದ್ದು ಇದೆ ಅಹಂಕಾರ ಪ್ರಸೂತಾನಿ. ಅದರಿಂದ ಹುಟ್ಟಿದ್ದೀವಲ್ಲ ಎಲ್ಲವನ್ನೂ ಕೂಡ, ಅದನ್ನೆಲ್ಲವನ್ನೂ ಕೂಡ ಇಂದ್ರಿಯಗಳು ಅಂತ ಹೇಳಿದ್ದಾರೆ ಅಂಥೇಳಿ ಈ ಮನಸ್ಸು ಈ ಇಂದ್ರಿಯ ಅಲ್ಲ ಅಂತ ಹೇಳ್ತಾರಲ್ಲ, ಅದು ಅವರು ಏನಾಗುತ್ತೆ ಈ ಒಂದು ವಾಕ್ಯಕ್ಕೆ ಅವರು ವಿರೋಧ ಅಷ್ಟೇ. ಎಂದು ಹೀಗೆ ಹೇಳಿದ್ದಾರೆ, ಹಾಗೆ ಹೇಳಿದ್ರೆ ಇಲ್ಲ ವಿರೋಧ. ಮತ್ತೆ ಅವರು ಮನಸ್ಸು ಇಂದ್ರಿಯವಲ್ಲ ಅಂತ ಹೇಳುವುದಕ್ಕೆ ಅವರು ಪ್ರಮಾಣವನ್ನು ಕೊಡ್ತಾರೆ. ಇದು ಮನಸ್ಸು ಇಂದ್ರಿಯ ಅಲ್ವೋ ಅಂತ ಪ್ರಮಾಣ ಅಲ್ಲ, ಅದು ಪ್ರಕೃತ ಅಲ್ಲ. ಇಲ್ಲಿ ಮನಸ್ಸನ್ನ ಇಂದ್ರಿಯಗಳ ಜೊತೆ ಸೇರಿಸಿ ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ ಅಷ್ಟು ಪ್ರಕೃತ ಅಷ್ಟೆ. ಹೀಗಾಗಿ ಏನಾಗಿದೆ, ಮನೋಪಿ ಏಕಾದಶೇಂದ್ರಿಯಾಣಿ ಇತಿ ಮನೋಪಿ ಇಂದ್ರಿಯತ್ವೇನ ಶ್ರೋತ್ರಾದಿವತ್ ಸಂಗ್ರಹ್ಯತೆ. ಮನಸ್ಸನ್ನು ಕೂಡ ಇಂದ್ರಿಯತ್ವೇನ ಇಂದ್ರಿಯ ಎಂಬುದಾಗಿ ಶ್ರೋತ್ರಾದಿವತ್ತು ಶ್ರೋತ್ರವೇ ಮೊದಲಾದವುಗಳಂತೆ ಇಲ್ಲಿ 11 10ರ ಜೊತೆಯಲ್ಲಿ ಮುಂದೆ ಇನ್ನೊಂದು 10 ಇನ್ನೊಂದು 11 ಸೇರಿಸಿ ಹೇಳಿದ್ದಾರೆ. ಮತ್ತು ಪ್ರಾಣಸ್ಯತು ಇಂದ್ರಿಯತ್ವಂ ನ ಶ್ರುತೌ ಸ್ಮೃತವ್ವ ಪ್ರಸಿದ್ಧಮಸ್ತಿ. ಇನ್ನು ಈ ಮನಸ್ಸನ್ನು ಹೇಳಿದ್ದಾರೆ ಅಷ್ಟೇ ಹೊರತು ಇಂದ್ರಿಯ ಅಂತ ಪ್ರಾಣವನ್ನ ಇಂದ್ರಿಯಗಳ ಜೊತೆ ಸೇರಿಸಿ ಹೇಳಿರುವುದು ಶ್ರುತಿಯಲ್ಲಾಗಲಿ ಸ್ಮೃತಿಯಲ್ಲಾಗಲಿ ಎಲ್ಲಿಯೂ ಕೂಡ ಪ್ರಸಿದ್ಧವಾಗಿಲ್ಲ. ಮನಸ್ಸನ್ನು ಸೇರಿಸಿದ್ದಾರೆ, ಪ್ರಾಣವನ್ನು ಸೇರಿಸಿರುವುದು ಪ್ರಸಿದ್ಧವಾಗಿಲ್ಲ. ಹಾಗೆ ಪ್ರಸಿದ್ಧವಾಗಿ ಇದ್ದಿದ್ದರೆ ನಾವು ಹಿಂದೆ ಹೇಳಿದ್ದ ಹಾಗೆ ಈ ಪ್ರಾಣವನ್ನು ಕೂಡ ವೃತ್ತಿಭೇದ ಅಂತ ಹೇಳಿ ಅದೇ ತತ್ವಾಂತರತೆ ಏನೂ ಅಲ್ಲ ಅಂತ ಹೇಳ್ಬೋದಾಗಿತ್ತು. ಆದರೆ ಪ್ರಾಣವನ್ನು ಎಲ್ಲೂ ಕೂಡ ಈ ಇಂದ್ರಿಯಗಳ ಜೊತೆ ಸೇರಿಸಿ ಹೇಳಿಲ್ಲ. ಪ್ರಾಣಸ್ಯತು ಇಂದ್ರಿಯತ್ವಂ ನ ಶ್ರುತೌ ಸ್ಮೃತವ್ವ ಪ್ರಸಿದ್ಧಮಸ್ತಿ. ಮತ್ತು ವ್ಯಪದೇಶ ಭೇದಶ್ಚ ಅಯಂ ತತ್ವಭೇದ ಪಕ್ಷೆ ಉಪಪದ್ಯತೆ. ಈ ವ್ಯಪದೇಶ ಭೇದ ಅಂದ್ರೇನು, ಪ್ರಾಣವನ್ನು ಮತ್ತೆ ಈ ಇಂದ್ರಿಯಗಳನ್ನು, ಇಂದ್ರಿಯ ಅಂದ್ರೆ ಮನಸ್ಸು ಸೇರಿ ಅವನ್ನು ಕೂಡ ಭೇದದಿಂದ ಹೇಳಿರುವುದು, ಎರಡನ್ನು ಬೇರೆ ಬೇರೆಯಾಗಿ ಹೇಳಿರುವುದು ಏನಾಗಿದೆ, ಈ ತತ್ವಭೇದ ಪಕ್ಷೆ. ತತ್ವಭೇದ ಅಂದ್ರೆ ಪ್ರಾಣಕ್ಕಿಂತ ಈ ಇಂದ್ರಿಯಗಳು ಬೇರೆಯದೇ ತತ್ವಗಳಾಗಿವೆ, ತತ್ವಾಂತರಗಳು, ಏನು ಸಂಬಂಧ ಇಲ್ಲ ಅಂತ ನಾವು ಹೇಳಿದರೆ ಮಾತ್ರ ಇದೆಲ್ಲ ಹೊಂದುತ್ತೆ, ಇಲ್ಲದೇ ಹೊಂದೋದಿಲ್ಲ. ಮತ್ತೆ ತತ್ವೈಕತ್ವೇತು ಸಹ ಸಹ ಏವ ಏಕಸ್ಸನ್ ಪ್ರಾಣ ಇಂದ್ರಿಯ ವ್ಯಪದೇಶ ಲಭತೆ ನ ಲಭತೆ ಚ ಇತಿ ವಿಪ್ರತಿಷೇಧ. ಮತ್ತು ತತ್ವೈಕತ್ವೇತು ಆದ್ರೆ ಇಲ್ಲ ಈ ಒಂದು ತತ್ವಾಂತರ ಅಲ್ಲ, ಪ್ರಾಣವು ಮತ್ತೆ ಮನಸ್ಸು, ಪ್ರಾಣವು ಮತ್ತೆ ಇಂದ್ರಿಯ ಇದೆಯಲ್ಲ ಅದು ತತ್ವಾಂತರವಲ್ಲ, ಒಂದೇ ತತ್ವ ಆಗಿದೆ ಅಂತ ನೀವು ಹೇಳಿದ್ರಿ.
ಆಗ ಏನಾಗುತ್ತೆ, ಈ ಒಂದು ಪ್ರಾಣಕ್ಕೇನೆ ಪ್ರಾಣವನ್ನೂ ಕೂಡ ಇಂದ್ರಿಯ ಇಂದ್ರಿಯ ಅಂತ ಹೇಳಿದಾಗ ಆಗಿಬಿಡುತ್ತೆ. ಮತ್ತೆ ತತ್ವ ಒಪ್ಕೊಳ್ಳದೆ ಹೋಗ್ಬಿಟ್ರೆ ಪ್ರಾಣವನ್ನ ಇಂದ್ರಿಯ ಅಂತ ಹೇಳೋಕ್ಕಾಗೋದಿಲ್ಲ. ಹೀಗೆ ಒಂದೇ ತತ್ವವನ್ನ ಎರಡು ವಿಧವಾಗಿ ಏನು ವಿರೋಧದಿಂದ ಹೇಳ್ತಕ್ಕಂಥದ್ದು ಸಾಧ್ಯವೇ ಇಲ್ಲ. ಹೌದ್ ತಾನೆ? ಈಗ ಒಂದು ತತ್ವ, ಒಬ್ಬ ಬಾಲಕ ಇದ್ದ ರಾಮ, ಅವನು ನಿಂತಿದ್ದು, ಅವನು ನಿಂತುಕೊಂಡಿದ್ದು ಓಡುತ್ತಾನೆ. ಅದು ಏನರ್ಥ ಆಯ್ತು? ನಿಂತುಕೊಳ್ಳೋದು ಓಡೋದು ಎರಡು ವಿರುದ್ಧವಾಗಿರ್ತಕ್ಕ ಸಾಧ್ಯ ಇಲ್ಲ. ಅದು ತಸ್ಮಾತ್ ತತ್ವಾಂತರಭೂತಾ ಮುಖ್ಯಾತ್ ಇತರೆ ಅಂದ್ರೇನು? ತಸ್ಮಾತ್ ತತ್ವಾಂತರಭೂತಾ ಮುಖ್ಯಾತ್ ಪ್ರಾಣಾತ್ ಇತರೆ ಪ್ರಾಣಾಹ ಏಕಾದಶ ಪ್ರಾಣಾಹ. ಆದ್ದರಿಂದ ಮುಖ್ಯಾತ್ ಪ್ರಾಣಾತ್, ಮುಖ್ಯ ಪ್ರಾಣನಿಗಿಂತ ಇತರೆ, ಇತರೆ ಅಂದ್ರೆ ಇತರೆ ಪ್ರಾಣಾಹ, ಇತರ ಪ್ರಾಣಗಳು ಮನಸ್ಸನ್ನು ಸೇರಿಸಿ ಏಕಾದಶ ಪ್ರಾಣಗಳು ಅವೇನಾಗಿದೆ? ತತ್ವಾಂತರಭೂತಾಹ. ಅವು ತತ್ವಾಂತರಭೂತ, ಬೇರೆಯ ತತ್ವಗಳೇ ಆಗಿವೆ ಅಂತ ಹೇಳಿ ಈ ಒಂದು ತತ್ವಾಂತರ ಅನ್ನುವ ಒಂದು ವಾದವನ್ನ ಮಂಡಿಸ್ತಾ ಇದ್ದಾರೆ. ಮತ್ತೆ ಈ ಮತ್ತು ಎರಡು ಸೂತ್ರಗಳಿಂದ ಇದನ್ನೇ ಹೇಳ್ತಾರೆ ನೋಡಿ. ಈ ಕಾರಣದಿಂದಲೂ ಕೂಡ ಇದು ತತ್ವಾಂತರವೇ. ಯಾವುದು? ಇಂದ್ರಿಯಗಳು ತತ್ವಾಂತರಗಳೇ, ಯಾವುದಕ್ಕಿಂತ? ಪ್ರಾಣಕ್ಕಿಂತ ಬೇರೆಯಾಗಿರ್ತಕ್ಕಂಥದ್ದು ಅಂತ ಹೇಳಿ ಅದಕ್ಕೆ ಎರಡು ಸೂತ್ರಗಳನ್ನು ಹೇಳಿ ಆ ಒಂದು ಉಪಪತ್ತಿಯನ್ನು ಹೇಳಿ ಆಗಮವನ್ನು ಹೇಳಿ ಸಿದ್ಧ ಮಾಡ್ತಾ ಇದ್ದಾರೆ. ಅದರಿಂದ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.